ಸತ್ಯಯುಗದ ಮಹಾಪ್ರಳಯದ ನಡುವೆ ಧರ್ಮವನ್ನು ರಕ್ಷಿಸಿದ ದಿವ್ಯ ಅವತಾರದ ಕಥೆ. ಸೃಷ್ಟಿಯ ಆರಂಭದಿಂದಲೂ ಧರ್ಮವನ್ನು ಕಾಪಾಡುತ್ತಾ ಬಂದಿರುವ ಪರಮಾತ್ಮ ಯುಗ ಯುಗಗಳು ಬದಲಾಗುತ್ತವೆ, ಸೃಷ್ಟಿ ನಿರ್ಮಾಣವಾಗುತ್ತದೆ, ಮತ್ತೆ ಕಾಲಚಕ್ರದಲ್ಲಿ ಪ್ರಳಯವೂ ಸಂಭವಿಸುತ್ತದೆ. ಆದರೆ ಪ್ರತಿಯೊಂದು ಯುಗದಲ್ಲಿಯೂ ಧರ್ಮವನ್ನು ರಕ್ಷಿಸಲು, ಸಜ್ಜನರನ್ನು ಕಾಪಾಡಲು ಮತ್ತು ಸೃಷ್ಟಿಯ ಜ್ಞಾನವನ್ನು ಉಳಿಸಲು ಭಗವಂತನು ವಿವಿಧ ರೂಪಗಳಲ್ಲಿ ಅವತರಿಸುತ್ತಾನೆ. ಅಂಥ ಅದ್ಭುತ ರೂಪಗಳಲ್ಲಿ ಮೊದಲನೆಯ ಅವತಾರವೇ ಶ್ರೀ ಮಹಾವಿಷ್ಣುವಿನ ಮತ್ಸ್ಯಾವತಾರ. ಬಹಳ ಹಿಂದಿನ ಕಾಲದಲ್ಲಿ ಸತ್ಯವ್ರತ ಎಂಬ ಧರ್ಮನಿಷ್ಠ ರಾಜನಿದ್ದನು. ರಾಜನಾಗಿದ್ದರೂ ಅವನ ಮನಸ್ಸು ಐಹಿಕ ವೈಭವದಲ್ಲಿರಲಿಲ್ಲ. ಅವನ ಹೃದಯದಲ್ಲಿ ಭಗವಂತನ ಭಕ್ತಿ ತುಂಬಿತ್ತು. ಪ್ರತಿದಿನವೂ ಅವನ ನದಿಗೆ ತೆರಳಿ ಸ್ನಾನ ಮಾಡಿ ದೇವರನ್ನು ಸ್ಮರಿಸಿ ಜಪತಪಗಳಲ್ಲಿ ನಿರತನಾಗುತ್ತಿದ್ದನು. ಒಂದು ದಿನ ಸೂರ್ಯೋದಯದ ಸಮಯದಲ್ಲಿ ಸತ್ಯವ್ರತನು ನದಿಯಲ್ಲಿ ನಿಂತು ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸುತ್ತಿದ್ದನು. ಅವನು ತನ್ನ ಕೈಗಳನ್ನು ನೀರಿನಿಂದ ತುಂಬಿಸಿಕೊಂಡನು. ಆ ಕ್ಷಣ ಅವನ ಕೈಯಲ್ಲಿದ್ದ ನೀರಿನೊಂದಿಗೆ ಒಂದು ಸಣ್ಣ ಮೀನು ಕಾಣಿಸಿಕೊಂಡಿತು. ಆ ಮೀನು ರಾಜನಿಗೆ ಹೇಳಿತು, ರಾಜನೇ, ನೀನು ನನ್ನನ್ನು ಮತ್ತೆ ನದಿಗೆ ಬಿಡಬೇಡ. ಸತ್ಯವ್ರತನಿಗೆ ಆಶ್ಚರ್ಯವಾಯಿತು. ಏನು ನೀನು ಮಾತನಾಡುತ್ತಿದ್ದೀಯಾ? ರಾಜನು ಆಶ್ಚರ್ಯದಿಂದ ಆ ಸಣ್ಣ ಮೀನನ್ನು ನೋಡಿದನು. ಆಗ ಆ ಮೀನು ರಾಜನಿಗೆ ಹೇಳಿತು, ಹೌದು ರಾಜನೇ, ನದಿಯಲ್ಲಿ ದೊಡ್ಡ ಮೀನುಗಳು ನನ್ನನ್ನು ತಿನ್ನಬಹುದು, ದಯವಿಟ್ಟು ನನ್ನನ್ನು ರಕ್ಷಿಸಿ. ಸತ್ಯವ್ರತನ ಹೃದಯದಲ್ಲಿ ಕರುಣೆ ಮೂಡಿತು. ಅವನು ಆ ಮೀನನ್ನು ತನ್ನ ಕಮಂಡಲುವಿನ ನೀರಿನಲ್ಲಿ ಸುರಕ್ಷಿತವಾಗಿ ಇಟ್ಟನು. ಮರುದಿನ ಬೆಳಗ್ಗೆ ಸತ್ಯವ್ರತನು ನೋಡಿದಾಗ ಆ ಸಣ್ಣ ಮೀನು ದೊಡ್ಡದಾಗಿತ್ತು. ಅದು ಕಮಂಡಲುವಿನಲ್ಲಿ ಚಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆ ಮೀನು ರಾಜನಿಗೆ ಹೇಳಿತು, ರಾಜನೇ, ಈ ಪಾತ್ರೆ ನನಗೆ ತುಂಬ ಚಿಕ್ಕದಾಗಿದೆ, ನನ್ನನ್ನು ದೊಡ್ಡ ಪಾತ್ರೆಯಲ್ಲಿ ಇಡಿ. ರಾಜನು ಅದನ್ನು ದೊಡ್ಡ ಪಾತ್ರೆಗೆ ವರ್ಗಾಯಿಸಿದನು. ಆದರೆ ಕೆಲವೇ ಸಮಯದಲ್ಲಿ ಮೀನು ಮತ್ತೆ ದೊಡ್ಡದಾಯಿತು. ಆಗ ಸತ್ಯವ್ರತ ರಾಜನು ಇದು ಸಾಮಾನ್ಯ ಮೀನು ಅಲ್ಲ ಅಂದುಕೊಂಡು ಅದನ್ನು ಒಂದು ದೊಡ್ಡ ಕೆರೆಗೆ ಬಿಟ್ಟನು. ಆದರೆ ಮೀನು ಕೆರೆಯನ್ನು ತುಂಬುವಷ್ಟು ದೊಡ್ಡದಾಯಿತು. ಆಗ ಸತ್ಯವ್ರತನು ಅದನ್ನು ನದಿಗೆ ಬಿಟ್ಟನು. ಅಲ್ಲಿ ಅದು ಇನ್ನಷ್ಟು ವಿಶಾಲವಾದ ರೂಪವನ್ನು ಪಡೆದುಕೊಂಡಿತು. ಕೊನೆಗೆ ಸತ್ಯವ್ರತನು ಆಶ್ಚರ್ಯದಿಂದ ಕೇಳಿದನು, ಪ್ರಭು, ನೀನು ಯಾರು? ಸಾಮಾನ್ಯ ಜೀವಿಯಂತೆ ಕಾಣುತ್ತಿದ್ದರೂ ನಿನ್ನ ರೂಪ ಕ್ಷಣ ಕ್ಷಣಕ್ಕೂ ವಿಸ್ತರಿಸುತ್ತಿದೆ. ನನ್ನ ಕಣ್ಣುಗಳಿಗೆ ಕಾಣುತ್ತಿರುವುದು ನಿಜವೇ? ನೀನು ದೇವರೇ ಎಂದು ಕೇಳಿದನು. ಆ ಕ್ಷಣದಲ್ಲಿ ಮೀನಿನ ರೂಪದಿಂದ ದಿವ್ಯವಾದ ಧ್ವನಿ ಕೇಳಿಸಿತು, ಸತ್ಯವ್ರತನೇ, ನಿನ್ನ ಭಕ್ತಿ, ನಿನ್ನ ಕರುಣೆ ಮತ್ತು ನಿನ್ನ ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ನಾನು ಈ ರೂಪದಲ್ಲಿ ನಿನ್ನ ಬಳಿಗೆ ಬಂದಿದ್ದೇನೆ. ನಾನೇ ಶ್ರೀ ಮಹಾವಿಷ್ಣು ಎಂದು ಆ ಮೀನು ಹೇಳಿತು. ಸತ್ಯವ್ರತನು ತಕ್ಷಣ ಕೈ ಮುಗಿದು ಭಗವಂತನಿಗೆ ನಮಸ್ಕರಿಸಿದನು. ಪ್ರಭು, ನಿಮ್ಮ ದರ್ಶನದಿಂದ ನನ್ನ ಜೀವನ ಪವಿತ್ರವಾಯಿತು ಎಂದು ಸತ್ಯವ್ರತನು ಮಹಾವಿಷ್ಣುವಿಗೆ ಹೇಳಿದನು. ಆಗ ಭಗವಂತನು ಸತ್ಯವ್ರತನಿಗೆ ಒಂದು ಮಹತ್ವದ ರಹಸ್ಯವನ್ನು ತಿಳಿಸಿದನು. ಸತ್ಯವ್ರತನೇ, ಶೀಘ್ರದಲ್ಲಿಯೇ ಮಹಾಪ್ರಳಯ ಸಂಭವಿಸಲಿದೆ. ಸಮುದ್ರಗಳು ಉಕ್ಕಿ ಹರಿಯುತ್ತವೆ, ಭೂಮಿಯ ಬಹುಭಾಗ ಜಲದಲ್ಲಿ ಮುಳುಗುತ್ತದೆ. ಸೃಷ್ಟಿಯ ಒಂದು ಚಕ್ರ ಅಂತ್ಯಗೊಂಡು ಮತ್ತೊಂದು ಚಕ್ರ ಆರಂಭವಾಗಲಿದೆ. ಸತ್ಯವ್ರತನು ಭಗವಂತನ ಮಾತುಗಳನ್ನು ಗಮನದಿಂದ ಕೇಳಿದನು. ಭಗವಾನ್ ವಿಷ್ಣು ಮುಂದುವರಿಸಿ ಸತ್ಯವ್ರತನಿಗೆ ಹೇಳಿದನು, ಆ ಸಮಯದಲ್ಲಿ ನೀನು ಒಂದು ಮಹಾನೌಕೆಯನ್ನು ಸಿದ್ಧಪಡಿಸಬೇಕು. ಅದರೊಳಗೆ ಸಪ್ತರ್ಷಿಗಳನ್ನು ಕರೆದುಕೊಂಡು ಹೋಗು. ಸಸ್ಯಗಳ ಬೀಜಗಳನ್ನು, ಅಗತ್ಯವಾದ ಜೀವಜಾತಿಗಳ ಮೂಲರೂಪಗಳನ್ನು ಮತ್ತು ಸೃಷ್ಟಿಯ ಮುಂದುವರಿಕೆಗೆ ಬೇಕಾದ ಜ್ಞಾನವನ್ನು ಸಂರಕ್ಷಿಸು. ವೇದಜ್ಞಾನವು ಸುರಕ್ಷಿತವಾಗಿರಬೇಕು. ಪ್ರಳಯದ ಸಮಯದಲ್ಲಿ ಆ ನೌಕೆ ಸಮುದ್ರದ ಮೇಲೆ ತೇಲುತ್ತಿರುವಾಗ ನಾನು ಮತ್ಸ್ಯ ರೂಪದಲ್ಲಿ ನಿನ್ನ ಮುಂದೆ ಪ್ರತ್ಯಕ್ಷನಾಗುತ್ತೇನೆ. ನನ್ನ ಕೊಂಬಿಗೆ ಆ ನೌಕೆಯನ್ನು ಕಟ್ಟಿಹಾಕಿ ನನ್ನನ್ನು ಅನುಸರಿಸು. ಸತ್ಯವ್ರತನು ಭಗವಂತನಿಗೆ ನಮಸ್ಕರಿಸಿ ಹೀಗೆ ಹೇಳಿದನು, ಪ್ರಭು, ನಿಮ್ಮ ಆಜ್ಞೆಯಂತೆ ಎಲ್ಲವನ್ನೂ ಮಾಡುತ್ತೇನೆ. ಕಾಲ ಕಳೆಯಿತು. ಭಗವಂತನು ಹೇಳಿದ ಸಮಯ ಬಂದಿತ್ತು. ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿದವು. ಭಯಂಕರವಾದ ಮಳೆಯ ಸುರಿಯತೊಡಗಿತು. ನದಿಗಳು ತುಂಬಿದವು, ಸಮುದ್ರಗಳು ಉಕ್ಕಿದವು, ಭೂಮಿಯ ಮೇಲೆ ಎಲ್ಲೆಡೆ ನೀರು ಹರಿಯತೊಡಗಿತು. ಸತ್ಯವ್ರತನು ಭಗವಂತನ ಸೂಚನೆಯಂತೆ ಮಹಾನೌಕೆಯನ್ನು ಸಿದ್ಧಪಡಿಸಿದ್ದನು. ಅದರೊಳಗೆ ಸಪ್ತರ್ಷಿಗಳು ಪ್ರವೇಶಿಸಿದರು. ಸಸ್ಯಗಳ ಬೀಜಗಳು ಮತ್ತು ಸೃಷ್ಟಿಯ ಸಂರಕ್ಷಣೆಗೆ ಅಗತ್ಯವಾದ ವಸ್ತುಗಳನ್ನು ಕೂಡ ಸುರಕ್ಷಿತವಾಗಿ ಇರಿಸಲಾಯಿತು. ನೌಕೆ ನಿಧಾನವಾಗಿ ನೀರಿನ ಮೇಲೆ ತೇಲತೊಡಗಿತು. ಆದರೆ ಹೊರಗೆ ಎಲ್ಲೆಡೆ ಕೇವಲ ನೀರೇ ನೀರು. ಪರ್ವತಗಳು ಕಾಣೆಯಾಗುತ್ತಿದ್ದವು, ಕಾಡುಗಳು ಮುಳುಗುತ್ತಿದ್ದವು, ಭೂಮಿಯ ಗಡಿಗಳು ಅಳೆದು ಹೋಗುತ್ತಿದ್ದವು. ಆ ಭಯಾನಕ ಪ್ರಳಯದ ನಡುವೆ ಒಂದು ಅದ್ಭುತ ಬೆಳಕು ಕಾಣಿಸಿಕೊಂಡಿತು. ಸಮುದ್ರದ ಅಲೆಗಳನ್ನು ಚೀರುತ್ತಾ ಒಂದು ಮಹಾಕಾಯ ಮೀನಿನ ರೂಪ ಪ್ರತ್ಯಕ್ಷವಾಯಿತು. ಅದು ಸಾಮಾನ್ಯ ಮೀನಲ್ಲ, ಅದು ಶ್ರೀ ಮಹಾವಿಷ್ಣುವಿನ ಮತ್ಸ್ಯಾವತಾರ. ಅವನ ದೇಹ ಪ್ರಕಾಶಿಸುತ್ತಿತ್ತು, ಅವನ ಕಣ್ಣುಗಳಲ್ಲಿ ಕರುಣೆ ಇತ್ತು. ಅವನ ದಿವ್ಯಶಕ್ತಿಯಿಂದ ಸಮುದ್ರವೇ ಶಾಂತವಾಗುವಂತೆ ಕಾಣಿಸಿತು. ಅವನ ತಲೆಯ ಮೇಲೆ ಒಂದು ಭವ್ಯವಾದ ಕೊಂಬು ಹೊಳೆಯುತ್ತಿತ್ತು. ಸತ್ಯವ್ರತನು ಕೈ ಮುಗಿದು ನಿಂತನು. ಮಹಾಪ್ರಳಯದ ಅಲೆಗಳು ನೌಕೆಯನ್ನು ಭೀಕರವಾಗಿ ಅಲುಗಾಡಿಸುತ್ತಿದ್ದವು. ಸಪ್ತರ್ಷಿಗಳು ಭಗವಂತನನ್ನು ಸ್ಮರಿಸುತ್ತಿದ್ದರು. ಸತ್ಯವ್ರತನು ಪ್ರಾರ್ಥಿಸುತ್ತಿದ್ದನು. ಆಗ ಭಗವಂತನು ತನ್ನ ದಿವ್ಯ ಮತ್ಸ್ಯ ರೂಪದಲ್ಲಿ ನೌಕೆಯ ಮುಂದೆ ಸಾಗಿದನು. ಸತ್ಯವ್ರತನು ಒಂದು ಬಲವಾದ ಹಗ್ಗವನ್ನು ತೆಗೆದುಕೊಂಡನು. ಅದರಿಂದ ನೌಕೆಯನ್ನು ಮತ್ಸ್ಯಾವತಾರದ ಕೊಂಬಿಗೆ ಕಟ್ಟಲಾಯಿತು. ಆಗ ಭಗವಾನ್ ವಿಷ್ಣು ಸತ್ಯವ್ರತನಿಗೆ ಹೇಳಿದನು, ಭಯಪಡಬೇಡ ಸತ್ಯವ್ರತ, ನಾನು ಇರುವವರೆಗೆ ಈ ನೌಕೆಗೆ ಯಾವುದೇ ಅಪಾಯವಿಲ್ಲ. ಮಹಾಮತ್ಸ್ಯನ ಮುಂದೆ ಸಾಗತೊಡಗಿದನು. ಅವನ ಹಿಂದೆ ನೌಕೆಯೊಳಗೆ ಸತ್ಯವ್ರತ, ಸಪ್ತರ್ಷಿಗಳು ಮತ್ತು ಸೃಷ್ಟಿಯ ಭವಿಷ್ಯದ ಬೀಜಗಳು. ಸುತ್ತಲೂ ಅಪಾರ ಜಲರಾಶಿ ತುಂಬಿ ತುಳುಕುತ್ತಿತ್ತು. ಮಹಾಪ್ರಳಯದ ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೆಯಿತು. ಬ್ರಹ್ಮದೇವರು ಸೃಷ್ಟಿಯ ಮುಂದಿನ ಚಕ್ರಕ್ಕೆ ಅಗತ್ಯವಾದ ವೇದ ಜ್ಞಾನವನ್ನು ಹೊಂದಿದ್ದರು. ಆ ಸಂದರ್ಭದಲ್ಲಿ ಹಯಗ್ರೀವ ಎಂಬ ಅಸುರನು ವೇದಗಳನ್ನು ಕದಿಯಲು ಪ್ರಯತ್ನಿಸಿದನು. ವೇದ ಜ್ಞಾನವೇ ಸೃಷ್ಟಿಯ ಧರ್ಮ ಮತ್ತು ಜ್ಞಾನದ ಆಧಾರ. ಆ ಜ್ಞಾನ ಅಸುರನ ಕೈಗೆ ಸಿಕ್ಕರೆ ಸೃಷ್ಟಿಯ ಕ್ರಮವೇ ಅಸ್ತವ್ಯಸ್ತವಾಗಬಹುದಾಗಿತ್ತು. ಆದ್ದರಿಂದ ಶ್ರೀ ಮಹಾವಿಷ್ಣುವು ಮತ್ಸ್ಯ ರೂಪದಲ್ಲಿ ಆ ಅಸುರನನ್ನು ಸಂಹರಿಸಿ ವೇದಗಳನ್ನು ರಕ್ಷಿಸಿದನು.
ಸ್ವಲ್ಪ ಕಾಲದ ನಂತರ ಮಹಾಪ್ರಳಯದ ಜಲರಾಶಿ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಆಕಾಶ ಮತ್ತೆ ಪ್ರಕಾಶಿಸಿತು. ಸೃಷ್ಟಿಯ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಬಂತು. ಭಗವಂತನು ಸತ್ಯವ್ರತನಿಗೆ ಆಶೀರ್ವಾದ ನೀಡಿದನು. ಭಗವಾನ್ ವಿಷ್ಣು ಸತ್ಯವ್ರತನನ್ನು ಕುರಿತು, ಸತ್ಯವ್ರತನೇ, ನಿನ್ನ ಭಕ್ತಿ ಮತ್ತು ಧರ್ಮನಿಷ್ಠೆಯಿಂದ ನೀನು ಈ ಮಹತ್ತರ ಕಾರ್ಯಕ್ಕೆ ಯೋಗ್ಯನಾದೆ. ಮುಂದಿನ ಸೃಷ್ಟಿ ಚಕ್ರದಲ್ಲಿ ನೀನು ಮನುವಾಗುವೆ. ನಿನ್ನ ಮೂಲಕ ಮಾನವ ಕುಲದ ಹೊಸ ಅಧ್ಯಾಯ ಆರಂಭವಾಗಲಿದೆ. ಹೀಗೆ ಹೇಳಿ ಶ್ರೀ ಮಹಾವಿಷ್ಣುವು ಅದೃಶ್ಯನಾದನು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.